ಸರಿ ಬಿಡು, ಅಣ್ಣ ಇಲ್ಲಿ ಕಾಣ್ತಾನೆ ಇಲ್ಲ. ಇಷ್ಟೊತ್ತಿನವರೆಗೂ ನಿನ್ ದಾರಿನೇ ಕಾಯ್ತಾ ಇದ್ರು, ಈಗ ತಾನೇ ತೋಟಕ್ಕೆ ಹೋದ್ರು ಮೈದ್ನ. ಅಂದ್ರೆ ಈ ದರಿದ್ರ ಇವತ್ತು ಮನೆಗೆ ಬರ್ತಾನೆ, ಮತ್ತೆ ಶಿಕ್ಷಣಕ್ಕೋಸ್ಕರ ದುಡ್ಡು ಕೇಳ್ತಾನೆ ಅಂತ ಹೋಗಿರ್ಬೋದಲ್ಲ. ಚೇಚೆ, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ನಮಗ್ ತಾನೇ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ಮಗ ಅಂದ್ರೂ ನೀನೆ, ಮೈದುನ ಅಂದ್ರೂ ನೀನೆ. ನಿಮ್ಮ ಅಣ್ಣನಿಗೆ ಭೂತಾಯಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ನ ಮೇಲೂ ಇದೆ. ಅದಕ್ಕಂತಾನೆ ಹಗಲು ರಾತ್ರಿ ಎನ್ನದೇ ಈ ಭೂತಾಯಿ ಮಡಿಲಲ್ಲಿ ಶ್ರಮ ಪಟ್ಟು ದುಡ್ದು ನಿನ್ನನ್ನ ಡಾಕ್ಟರ್ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ದಾರಪ್ಪ. ನಿಜಮ್ಮ, ನನ್ನ ಒಬ್ಬ ಬಡ ರೈತ ಆದ್ರೂ ಕೂಡ ನನ್ನನ್ನ MBBS ಓದಿಸಿ ಡಾಕ್ಟರ್ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅವನ ಆಸೆಯಂತೆ, ನಿನ್ನ ಕನಸಿನಂತೆ ನಾನು ಡಾಕ್ಟರ್ ಆಗಿ ನಿಮ್ಮಿಬ್ಬರು ನಾನು ತೀರಿಸ್ತೀನಮ್ಮ. ಅದಕ್ಕೆ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ಏನದು? ನಾನು ಬೆಂಗಳೂರಿಂದ ಬರ್ತಾ ಇದ್ನಾ, ನಾನು ಈ ಕಡೆಯಿಂದ ಬಂದ, ಆ ಕಡೆಯಿಂದ ಬಂದ, ಈ ಕಡೆಯಿಂದ 150 ಪಲ್ಸರ್ ಬಂದು ಡಿಕ್ಕಿ ಹೊಡೆದ್ ಬಿಡ್ತಮ್ಮ. ಯವ್ವ ಪೆಟ್ ಆದಿತ್ತು ಅಲ್ಲೇ ಇಲ್ಲೇ ಅಲ್ಲದ. ಇನ್ನೂ ಅರ್ಥ ಆಗಿಲ್ಲ ಏನಾಯ್ತು ಅಂದ್ರೆ, ಸುಮ್ನೆ ಕಾಡ್ತಾಳೆ, ಸುಮ್ನೆ ನಗ್ತಾಳೆ, ಯೌವನವೇ ಐ ಲವ್ ಯು, ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಕಾದೋಗಿ. ಹಿಂಗಾಗೈತಿ. ಈಗರ ಅರ್ಥ ಆಯ್ತು? ಅರ್ಥ ಆಯ್ತು ಮೈದ್ನ. ಆಯ್ತಲ್ಲ, ಏನ್ ಹೇಳು? ಪ್ರೀತಿ ಆಗಿದೆ. ನಾನೊಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ದೀನಮ್ಮ. ಹೌದಾ? ಯಾರಪ್ಪ ಹುಡುಗಿ? ಇದೇ ಊರ ಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪ. ಶಿಲ್ಪನ? ಯಾಕಮ್ಮ ಶಿಲ್ಪ ಅಂದ ತಕ್ಷಣ ಮುಖ ಸಾನ್ ಮಾಡ್ಬಿಟ್ಟೆ? ಸರಿ ಬಿಡು, ನನ್ನ ಅತ್ತಿಗೆಗೆ ಅವಳು ಇಷ್ಟ ಇಲ್ಲ ಅಂದ್ರೆ ನಾನೇ ಅವಳು ಮರ್ತು ಬಿಡ್ತೀನಮ್ಮ. ಚಚೆ, ಹಾಗೇನಿಲ್ಲಪ್ಪ. ಕೂಡಿದ ನಿಮ್ಮಿಬ್ಬರ ಮನಸ್ಸನ್ನ ಒಡೆಯುವಂತ ಪಾಪದ ಕೆಲಸನ ನಾನು ಮಾಡ್ಲಾರಿ. ನಿಮ್ಮ ಅಣ್ಣನವರು ಬರ್ಲಿ, ಅವ್ರ ಜೊತೆಗೆ ಮಾತಾಡಿ ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಂದು. ಸರಿ, ಹಾಗಾದ್ರೆ ಇಷ್ಟ ಸ್ಕೋಪನ್ನು ಒಳಗಡೆ ಇಡು, ನಾನು ಹೊಲಕ್ಕೆ ಹೋಗಿ ಅಣ್ಣನ ಕರ್ಕೊಂಡ್ ಬರ್ತೀನಿ. ಸರಿ. ಯಾವಾಗ ಬಂದಪ್ಪ ಬೆಂಗಳೂರಿಂದ? ಬೆಂಗಳೂರಿಂದ ಇದಕ್ಕೆ ತಾನೇ ಬಂದೇನ. ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ, ನಡೀತಾ ಇದೆ. ಆದ್ರೆ ಆದ್ರೆ ಹೌದೇನು, ನೀನು ಆಸೆ ಪಟ್ಟು ಕನಸ್ಕೊಂಡು ನನ್ನ ಡಾಕ್ಟರ್ ಮಾಡ್ಬೇಕಂತಿದ್ಯಲ್ಲ, ಆ ಕನಸು ಈಡೇರಿಸಬೇಕಾದ್ರೆ ನನಗೆ 8 ಲಕ್ಷ ಹಣ ಬೇಕಿದೆ. ಅಯ್ಯೋ ದೇವ್ರೆ, 8 ಲಕ್ಷನ ಹೇಗಪ್ಪ ಮಾಡೋದು? ಬಡತನದಲ್ಲಿ ಒದ್ದಾಡ್ತಿರುವೆ, ನಮಗೆ 8 ಲಕ್ಷ ಹಣನ ಯಾರು ಕೊಡ್ತಾರೆ? ನನ್ನ ತಮ್ಮನಿಗೆ 8 ಲಕ್ಷ ಹಣ ಇಲ್ಲ ಅಂದ್ರೆ ನನ್ನ ತಮ್ಮ ಓದನ್ನು ನಿಲ್ಲಿಸ್ಬಿಡ್ತಾನೆ. ಅವನು ಓದನ್ನು ನಿಲ್ಲಿಸಿದ್ರೆ ಅವನು ಡಾಕ್ಟರ್ ಆಗ್ಬೇಕಂತ ಕನಸು. ಛ, ಹಾಗಾಗ್ಬಾರ್ದು. ನೋಡಪ್ಪ, 8 ಲಕ್ಷ ತಾನೆ? ಅವನು 8 ಲಕ್ಷ ಹಣನ ನಾನೇ ವ್ಯವಸ್ಥೆ ಮಾಡ್ತೀನಿ, ಆದ್ರೆ ನೀನು ಯಾವುದೇ ಕಾರಣಕ್ಕೂ ಓದನ್ನು ನಿಲ್ಲಿಸಬಾರ್ದು. ಏನ್ ಹೇಳ್ತಾ ಇದ್ದೀನ? ಮಧ್ಯಾಹ್ನದ ಹೊತ್ತನೆಗ ಹೊಟ್ಟೆ ತುಂಬ ಊಟ ಮಾಡಿದ್ರ ರಾತ್ರಿ ಉಪವಾಸ ಮನ್ಕೊಳ್ಳೋ ಮನೆತನ ನಮ್ದು. ಸರ್ಕಾರ ಕೊಡುವ ರೇಷನ್ ಅಕ್ಕಿಗೆ ಪಾಳೆ ಹಚ್ಚಿ ತಿನ್ನೋ ಬಡವರನ್ನ ನಾವು. ಅಂತಾದ್ರಾಗ 8 ಲಕ್ಷ ಹಣ ಎಲ್ಲಿಂದ ತಂದು ಕೊಡ್ತೀಯ? ಎಲ್ಲಿಂದ ತಂದು ಕೊಡ್ತೀಯ? ಯಾಕೋ ಹಾಗೆಲ್ಲ ಮಾತಾಡ್ತಾ ಇದೀಯ? ನಾನು ನಿನ್ನ ಒಡ ಹುಟ್ಟಿದ ಅಣ್ಣ ಇದ್ದೀನಪ್ಪ. ನೋಡು, ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರ ಹೊಲದಲ್ಲಿ ಕೂಲಿ ನಾಲಿ ಆದ್ರೂ ಮಾಡಿ ನಾನು 8 ಲಕ್ಷ ಹಣನ ವ್ಯವಸ್ಥೆ ಮಾಡ್ತೀನಿ. ಯಾಕಂದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಪ್ಪ, ನನ್ನ ತಮ್ಮನ ಡಾಕ್ಟರ್ನಾಗಿ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ನನಗೆ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ನಾನು 8 ಲಕ್ಷ ಹಣನ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ನೀನು ಯಾವುದೇ ಕಾರಣಕ್ಕೂ ಓದನ್ನು ನಿಲ್ಲಿಸಬಾರ್ದು. ಹಾಗಾದ್ರೆ ನನಗೆ ನಾಳೆನೇ ಹಣ ಬೇಕು. ಏನು ನಾಳೆನೇ ಬೇಕಾ? ಹೌದಣ್ಣ. ಆಯ್ತಪ್ಪ, ನಾನು ಹೇಗಾದ್ರೂ ಮಾಡಿ ವ್ಯವಸ್ಥೆ ಮಾಡಿ. ಸರಿನಾ? ನನ್ನ ಸ್ನೇಹಿತರ ಹತ್ರ ಒಂದು ಮುಖ್ಯವಾದ ಕೆಲಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೀನಿ. ಅಲ್ಲಪ್ಪ, ಇದೀಗ ತಾನೇ ಬಂದಿದ್ಯಾ? ಸ್ನಾನ ಮಾಡು, ಊಟ ಮಾಡು, ಆಮೇಲೆ ಹೋಗುವ. ಬಂದ್ಮೇಲೆ ಊಟ ಮಾಡ್ತಾರೆ. ಯಾಕೆ ನಿಮ್ಮ ತಮ್ಮ ಬಂದ ಹೋದ್ಮೇಲೆ ಮೌನವಾಗಿಬಿಟ್ರಲ್ಲ, ಏನಾಯ್ತು? ಏನಿಲ್ಲ ಸಾವಿತ್ರಿ, ಅದು ನನ್ನ ತಮ್ಮನಿಗೆ 8 ಲಕ್ಷ ಹಣ ಬೇಕಂತೆ. ಅದಕ್ಕೋಸ್ಕರ ಅಷ್ಟೊಂದು ಹಣನ ಹೇಗೆ ಸಂಗ್ರಹ ಮಾಡೋದು, ಯಾರ ಹತ್ರ ಹೋಗೋದು, ಯಾರ ಹತ್ರ ಕೈ ಚಾಚೋದು ಅನ್ನೋದು ಒಂದು ತಿಳಿತಾ ಇಲ್ಲ ಸರ್. ಹೌದು ರೀ,
8 ಲಕ್ಷ ಹಣ ಅಂದ್ರೆ ಸಾಮಾನ್ಯನ? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು? ಯಾರ ಹತ್ರ ಹೋಗೋದು? ನನಗೊಂದು ದೋಚ್ತಾ ಇಲ್ಲ ರೀ. ಆದ್ರೆ ನೀವು ದುಡ್ಡಿಗಾಗಿ ಇನ್ನೊಬ್ಬರ ಹತ್ರ ಕೈ ಚಾಚೋದು ನನಗೆ ಯಾಕೋ ಇಷ್ಟ ಇಲ್ಲ. ಆದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ, ಸ್ವಲ್ಪ ಇರಿ. ರೀ, ನಾನು ಗಂಡನ ಮನೆಯಿಂದ ತವರ ಮನೆಗೆ ಬರಬೇಕಾದ್ರೆ ನನ್ನ ತವರಿನವರು ನನಗೆ ಅಂತ ಕೊಟ್ಟಿರೋ 2 ಎಕರೆ ಜಮೀನು ಪತ್ರ ಇದು. ಇದನ್ನ ಯಾರ ಹತ್ರನಾದ್ರೂ ಗಿರ್ವೆ ಇಡಿ, ಇಲ್ಲ ಎಲ್ಲಾದ್ರೂ ಮಾರ್ಬಿಡಿ. ಒಟ್ಟಿನಲ್ಲಿ ನನ್ನ ಮೈದಿನ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ ರೀ. ತಗೊಳ್ಳಿ ಇದನ್ನ. ಮೆಚ್ಚಿದೆ ಕಣೆ, ಮೆಚ್ಚಿದೆ. ಮದುವೆಯಾಗಿ ಮನೆಗೆ ಬಂದು 2 ದಿನದಲ್ಲಿ ತುಂಬಿದ ಮನೆತನವನ್ನ ಬ್ಯಾರೆ ಮಾಡು ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ, ನಿನ್ನ ಮೈದುನಗೋಸ್ಕರ ನಿನ್ನ ಪ್ರೀತಿಯಿಂದ ಕೊಟ್ಟು ಉಡುಗೊರೆಯನ್ನ ಮಾರು ಅಂತ ಹೇಳಿದೆಯಲ್ಲ. ನೀ ನನ್ನ ಮನೆಗೆ ಮಡದಿಯಾಗಿ ಬರಲಿಲ್ಲ ಕಣೆ, ನೀನು ನನ್ನ ಪಾಲಿನ ದೇವತೆ. ಇಂಥ ದೊಡ್ಡ ಮಾತಲ್ಲ ಯಾಕ್ರಿ? ನಾನು ಬೇರೆಡ, ಇಲ್ಲ ನೀವು ಬೇರೆಡ. ನಮಗ್ ತಾನೆ ಅವನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ನಾವೆಷ್ಟೇ ದುಡಿದು ಏನೇ ಕಷ್ಟಪಟ್ಟರು ಅದೆಲ್ಲ ಅವನಿಗಾಗಿ ತಾನೆ. ನೋಡಿ, ಬೇಗ ಹೋಗಿ ಹಣದ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ. ಒಟ್ಟಿನಲ್ಲಿ ನನ್ನ ಮೈದಿನ ಡಾಕ್ಟರ್ ಆದ್ರೆ ಅಷ್ಟೇ ಸಾಕು ರೀ. ಆಯ್ತು ಸಾವಿತ್ರಿ, ನೀನು ಹೇಳಿದಾಗೆ ನಾನು ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ನನ್ನ ತಮ್ಮ ನಾಳೆನೇ ಬೆಂಗಳೂರು ಹೋಗ್ಬೇಕಂತೆ. ಯಾರೋ ಸ್ನೇಹಿತರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾನೆ. ಬಂದ್ಮೇಲೆ ಅವನಿಗೆ ಊಟದ ವ್ಯವಸ್ಥೆ ಮಾಡು, ನಾನು ಆದಷ್ಟು ಬೇಗ ಹಣ ತೆಗೆದುಕೊಂಡು. ಸರಿ ರೀ, ಬೇಗ ಬಂದ್ಬಿಡಿ. ನೀವು ಬಂದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು. ಗೌಡ್ರ ಗೌಡ್ರ ಗೌಡಪ್ಪ ಗೌಡಪ್ಪ ಏ ಗೌಡ್ಯ ಗೌಡ್ಯ ಏ ಗೌಡ್ಯ. ಏನೋ ಅಂದಂಗಾತು. ಗೌಡ್ರ ಎಲ್ಲಿದ್ರಿ ಕೇಳ್ರಿ. ಮುಂದಿದ್ದಾಗ ಕಿಮ್ಮತ್ ಕೊಡಂಗಿಲ್ಲ, ಏನು ಹಿಂದಿದ್ದಾಗ ಯಾವಾಗ ಕಿಮ್ಮತ್ ಕೊಡ್ತೀವಿ? ಏನಾತ್ ಹೇಳಿದ ಕೆಲಸ ತಂದಿ ನಂಬರ್? ಭಾಳ ಕೆಲಸ ಹುಷಿ ಹೋಗೋದಂತ ನಮ್ಮ ಜೀವನದಾಗ ಇಲ್ರಿ. ಹೇಳಿ ನಂಬರ್ ಬರ್ಕೋರಿ. 9743 66 166 ಕನ್ನಡದಾಗ ಹೇಳಲೆ. ನೋ ಇಂಗ್ಲಿಷ್. ಇಂಗ್ಲಿಷ್ ನೋ. ಐ ವೆಂಟ್ ಟು ಇಂಗ್ಲಿಷ್ ಬುಕ್ ನಾವು. ಬರ್ಕೋರಿ. 97 43 6 ಒಂದ ಮತ್ತೆ $6 8. ಇದೇನಲ್ಲಿ ಇಂಗ್ಲೀಷ್ನಾಗ ಸಿಗಸಂತಿ, ಕನ್ನಡದಕ್ಕೆ ಹಾರ ಅಂತಿ. ಸಿಗಸು ಹಾರ ಹೋದವ ನಾವು ಸುತ್ತ. ಗೌಡ್ರ, ನಿಮ್ಮ ಮನ್ಯಾಗ ಸಿಗಸು ಹಾರು ಬಿಟ್ಟು ಮತ್ತೇನದವ್ರಿ ವಿಷಯ? ನಮಸ್ಕಾರ, ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಕರಮರಾಜ್ ತಾನೆ? ಏನಿಲ್ಲ, ಊರಿಗೆ ಬಂದಿದ್ರಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಹೌದಾ? ಹಾಗೇನಿಲ್ಲ, ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು. ಬರ್ತೀರಾ ತಾನೆ? ತಪ್ಪಿಸ್ಬಾರ್ದು. ಯಾಕೆಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ. ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ. ಸರಿ, ನಿಮ್ ದಾರಿ ಕಾಯ್ತಾ ಇರ್ತೀವಿ, ಆದಷ್ಟು ಬೇಗನೆ ಬಂದ್ಬಿಡಿ. ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ, ಆದ್ರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ. ಕರ್ಮರಾಜ,
ನೀನು ನನ್ನ ಮನೆಗೆ ಬರ್ತಾ ಇರೋದು ಆ ತಿಥಿಯಾಗಿ ಅಲ್ಲ, ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ. ನೀ ಬಾಯ್ ಮಾಡ್ರಿ ಬಿಟ್ಟಿ ಕೂಳಿಗೆ ಒಂದು ಆಳು ತಂದಿಟ್ಟಿದ್ದಲ್ಲ. ಗೌರೀಶ್ರೀ ಏನ್ ಮಾಡತ್ತಾನ? ಒಳಗ್ ಬಸ್ಲಾಗ ದನಗಳು ಮೈ ತೊಳ್ಯಾತೇನ್ರಿ. ಎಲ್ಲಿ ಬಸ್ಲಾಗ ದನಗಳು ಮೈ ತೊಳ್ಯಾಕತ್ತೇನ್ರಿ. ಬೋಗಾನ್ಯಾಗ ತೊಳಿ ಅಂತ ಹಸನಕತ್ತೆ. ಗಪ್ರ ಹಂಗಾರ ಹೋಗೇ ಬರ್ತಾನ ಹಂಗೆ. ಕಳಿಸ್ಕೊಡ. ಗೌರ್ಯ ಏ ಗೌರ್ಯ ಏ ಗೌರೀಶ, ಏ ಗೌರೀಶ, ಎಲ್ಲ ಹೋದ್ರಿ? ಏನ್ ಮಾಡಕತ್ತಿದ್ದ ಒಳಗ? ಅವ ದನಗಳು ಹೊಡ್ಕೊಂಬಂತ ಅಂದು ಗುಡ್ಡಕ್ಕೆ ಕಟ್ಟಾತೀನ್ರಿ. ತಂದಿಲ್ಲಿ ನನ್ನ ಕಾಲಿ ಕಟ್ಟಬೇಕಲ್ಲ. ಅಯ್ಯೋ ತರಾಕ್ ಹೋಗೇ ಬಿಡುದು. ಏ ಗೌಡ್ರ ಮಾತು ಒಟ್ಟ ಮಿರಂಗಿಲ್ರಿ ನಾ. ಒಟ್ಟ ಒಟ್ಟ ಇಲ್ರಿ. ನೋಡು ಮತ್ತೆ ಏನ್ರ ಹೇಳ್ತಾನ ನೋಡು. ಹಂಗೆ ನೋಡು, ಇವಾಗ ನಮ್ಮ ಮನೆ ಕರ್ಮರಾಜ ಅಂತ ಬರ್ತಾರ. ಅವನು ಸಣ್ಣ ಕಡೆ ಜ್ಯೂಸ್ ಮಾಡ್ಲೇನ್ರಿ. ನಮ್ಮ ಮನೆ ಅತಿಥಿಲಿ ಅವರು ಅದಿತ್ತೇನ್ರಿ? ಹಾ. ಬರ್ಲಿ ಬಂದ ತಕ್ಷಣ ಕುಡಿಯೋದಕ್ಕೆ ಒಂದ್ ಚೇರ್ ಹಾಕು, ಕುಡಿಯೋದಕ್ಕೆ ನೀರು ಕೊಡು, ಕುಡಿಯೋದಕ್ಕೆ ಚಾ ವ್ಯವಸ್ಥೆ ಮಾಡು. ಈ ಮೂರನ್ನ ಒಬ್ಬನ ಮಾಡ್ಲೇನ್ರಿ? ನಾನ ಮಾಡ್ಬೇಕೇನು? ಅಲ್ಲೇ ಹಬ್ಬದ ನೋಡ್ದ ಮಾಲಿಕ್ಪುರ್ ಬಸ್ ಸ್ಟ್ಯಾಂಡ್ ಫೋನ್ ಕಳ್ಕೊಂಡ್ ಕೂತಾನ. ಅವನೊಬ್ರು ಕರ್ಕೊ ಜೋಡ. ಬ್ಯಾಡ ಬ್ಯಾಡ್ರಿ ಪಾಪ. ನಾನು ಒಳಗಡೆ ಇರ್ತೀನಿ, ಬಂದ ತಕ್ಷಣ ಕರಿ. ಏನಾಯ್ತ? ಆಯ್ತಾಯ್ತ. पुष्पराज मैं झुकेगा नहीं साला। ಇವ್ ಬೋತದಿ ಮಗ ಅಂತೆ ಬಿತ್ತಪ್ಪ. ಏನ ಮಾಡ್ಲಿ? ಏನ್ಲಿ ಅದು? ಅದ ಪುತ್ತ ಪುತ್ತ. ಯಾ ಬಿಸಿಗಿಟ್ಟಿಪ್ಪ? ಬಿಸಿಗಿತ್ತ ಅಲ್ಲಲೇ, ಪುತ್ತ ಪುತ್ತ. ಹೆಂಗದ? ಓ ಪುಷ್ಪ. ನೀನು ಬಾಯಾಗೇನ್ಲಿ ಸರಸ್ವತಿ ಬಂದು ಕೂತ ಹೋಗ್ಯಾಳಲ್ಲ. ಏನ್ ಮಾಡಿದ? ಸರಸ್ವತಿ ಬಂದು ಕೂತ ಹೋಗ್ಯಾಳಲ್ಲ. ನಿನ್ನ ಬಾಯಾಗ ಹೆಬ್ಬತ್ತಿ ತಲೆಗೆಲ್ತಿದ್ದೆ. ನನ್ನ ಬಾಯಿ ಅಂತಂತೈತೆ. ಓ ಬೋತದಿ ಮಗನ ಹೋಗ್ತಲೇ. ನೀನು ಪುಷ್ಪ ಆದ್ರೆ ನಾನು ಕ್ರಾಂತಿ, ನೀನು ಕ್ರಾಂತಿ ಆದ್ರೆ ನಾನು ಆರುಮುಗ. ಯಾರ ಮಗ? ನಮ್ಮ ಅಪ್ಪನ ಮಗ. ಯಾವಲೇ ಯಾರ ಮಗ ಅಂತ ಊದು ಮಗ. ನಾವು ನೀವೇನು ಅದೇ ಹೋಲಿ ಬಿದ. ಇದನ್ನ ನಮ್ಮ ಮಾಮನ ಮನಿ. ಮಾಮ ಇವನು ಏನು ಕ್ಯಾತ ಕಚ್ಚನು ನಮ್ಮ ಮಾಮ. ಒತ್ತೇನು ಒತ್ತ ಏನು ಇಲೆಕ್ಷನ್ದಾಗ ಆಲಿಸಿ ಬಂದಾನು. ಊರು ಉದ್ದದ ಮೊದಲು ಬಿತ್ತು ಬರೀ ತನ್ನ ಮನಿನ ಉದ್ದಲ್ಲ ಮಾಡ್ಕೊಂಡಾನ. ಒತ್ತ ಎಲ್ಲಿ ಒಂದು ತೂತಿಲ್ಲ ಏನಿಲ್ಲ. ಬೊಲ ಬೊಲ ಕಚ್ಚಲ್ಪ ಬನ್ನ ಪನ್ನ ಮನಗನ ಹಚ್ಚಾನ. ನಗಲಿ ಎತ್ತದ ಅನ್ಬದು ಬೆಕ್ಕನ ಹಚ್ಚಿದ್ಬೇಕ. ಇವ್ ಇಷ್ಟೆಲ್ಲ ಮಾತಾಡಕತ್ತ ಅಂದ್ರೆ ಇವನ ಕರಂರಾಜ್ ಇರ್ಬೇಕು. ಅಪ್ಪಾಜಿ ನಮಸ್ಕಾರ ರೀ. ಗೌಡ್ರೆಲ್ಲ ಹೇಳ್ಯಾರ ತೋರಿ ಎಲ್ಲ ಮೂರು ಮಾಡಂತೇನೆ. ನಮಸ್ಕಾರ, ಆಶೀರ್ವಾದ. ನನ್ನ ಹೆಸರು ಕರ್ಮರಾಜ್ ಅಂತ. ಇದ್ರ ನಿನ್ನ ಹೆಸರು ಕರಂರಾಜ್? ಅಲ್ಲ ನೀವು ಕರಂರಾಜ್ ಎಸ್ ಮಂದಿ ಬಂದಿರಿ? ಏನೋ ಜೀಪ ಮಾಡ್ಕೊಂಡ್ ಬಂದಿರಿ ಏನ? ಅಲ್ರಿ ಓರಿಜಿನಲ್ ಕರ್ಮರಾಜ್ ನಾನೇ. ಗೌಡ್ರು ಒಂದ್ ನಿಮಿಷ ನಾ ಹೇಳಿದ್ರೆ ಕೇಳ್ರಿ. ಫೋನ್ ಮಾಡಿದ್ರು ಗೌಡ್ರು. ನಿನಗೇನು ಹೇಳಿದ್ದೇನೆ? ಕರಮರಾಜ ಬರ್ತಾರ, ಒಂದ್ ಚೇರ್ ಹಾಕಿ ಕೂಡ್ರಸ್ ಅಂತ ಹೇಳಿರ್ಲಿಲ್ಲ? ಎಲ್ಲಿ ಯಾವ್ದ್ಲೇ ಬಗಲ ಕುರಾದದ್ ಮಂಗೆ ಮಂಗ್ಯಾರ ಯಾರವ? ಅವ್ ನಿಮಗೂ ಗೊತ್ತಿಲ್ರಿ? ಇಲ್ಲ. ಅವ್ ಬಿಸಿಗಿಟ್ ಅಂದಾಗ ಗೊತ್ತಾಗಿತ್ರಿ ನನಗ. ಅಲ್ಲಾ ನಿನ್ ಹಿರದವಳ ಬಾ. ಅಲ್ಲ, ಕರಿಯೋದು, ಚೇರ್ ಮೇಲೆ ಕೂಡ್ಸೋದು, ಹೊಡ್ಯಾಕ್ ಹೋಗೋದು, ಯಾರು ಏನು ಅಂತ ಕೇಳ್ಬೇಕಲ್ಲ. ಬರೋಣ ಕೂತ ಬಿಟ್ಟ ನೋಡು ಹೋಗಿ. ಅವೇನೋ ಮದ 34 ಮೀತಿ ಅವ. ಅವನ ದಬ್ಬ ಕಿದಿವಿ ನೋದಿದು ಒತ್ತ 28 ಮೀತಿದವ. ಬೋತದಿ ಮಗ ಹೇಳ ಅವೇನಮ್ಮ ಬದಿಲಕ್ಕ ಮೈ ಮೇಲೆ ಬತ್ತಂದ. ಯಾರವ ನೀನು?
ನಾ ಗೊತ್ತಿಲ್ಲ ಮಮ್ಮ. ಇಲ್ಲ. ಹದಿಬಾ ಬಾ ನೀನು ಸ್ವಚ್ಛ ಮಾಡ್ತಾನೆ ಬಾಲೆ. ನೀ ಕಾಯಂ ಅದರ ಮಾತು ಗೊತ್ತು ಕುಂತು ಬಿದ್ಲೆ ಅಲ್ಲೇ ಬೀಳಪ್ಪದರ ಅವಳು ತೊತ್ತಿ ಬದ ಬದ. ಯಾರಪ್ಪ ನೀನು? ಅದಮ್ಮಮ್ಮ ಹಲಿಬಾ. ಅದಮ್ಮಮ್ಮ ನಿಮ್ಮ ಅಕ್ಕನ ಮಗ ಅವ, ನಿಮ್ಮ ಅಕ್ಕನ ಮಗ ಹದಿಬಾಬು. ಓ ಹರಿಬಾಬು, ಏನು ಸಣ್ಣವಿದ್ದಾಗ ನೋಡಿದ್ದೆ. ಈಗ ದೊಡ್ಡವಾಗಿನವಮ್ಮ ಎಲ್ಲ ತಲ ಬಂದವ. ಆಕರಂದಳಿಲ್ಲ, ನೀತಿ ದಾದಿ ಆಕರಂದಳಿಲ್ಲ. ಆಕಿಗೇನ್ ದಾದಿ ಬಾಬಾ ದಿನಾನು 4-5 ರೊತ್ತಿ ತಾಳು ಒತ್ತ ಕಟ್ಟಿ ಕೂತ ಸಾಂತ ಹಿಂಗಾತು ಭೀಮೋದ್ ಹಿಂಗಾತು. ಬರೀ ಇದನ್ನ ಮಾತಲ್ಲ, ನನ್ನ ಮದ್ವಿ ತಿಂತಿನ ಮಾತು ಬಲಗಲ್ಲ ಮಮ್ಮ. ನಾ ಅದನ್ನಲ್ಲಿ ನಿನ್ನ ಮದುವೆ ಮಾಡಕ್ ಅದ್ರ ತಮ್ಮಂದ ಮಮ್ಮ, ನೀ ಎದಿ ಎತ್ತಿಲೆ ಒಪ್ಪಲ್ಲಿ ಬಟ್ಟೆ ತಿಳ್ಕೊಂಡು ಇಲ್ತಲ್ಲ ಬಂದನ್ನ. ಏ ಗೌರೀಶ, ಓರಿ ನನ್ನ ಅಳಿಯ. ನಮಸ್ಕಾರ. ಬಿಸಿ ಇಟ್ರಿ. ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವಂಗೂ ಅಷ್ಟ ಮರ್ಯಾದೆ ಕೊಡ್ಬೇಕು. ಏನು ಬಾರಿ ಕೊಡ್ತಾನೆ ತೋರಿ ತಿಳ್ಕೆಡ್ಸ್ಬಾರ್ದು. ಮರ್ಯಾದೆ ನೋಡು, ದೂರದಿಂದ ಬಂದಿದೀಯಾ, ದೂರದ ಪ್ರಯಾಣ, ಬೇಸತ್ತಿರ್ಬೇಕು. ಒಳಗಡೆ ಹೋಗು, ಸ್ನಾನ ಮಾಡು, ಊಟ ಮಾಡಕ್ ಹೋಗು. ಮಾಮ, ಈ ತನನ ಅಂದ್ರೆ ಏನು? ರುದ್ರಾಭಿಷೇಕ ಅಲ್ಲ, ರುದ್ರಾಭಿಷೇಕ. ಸ್ನಾನ ಅಂದ್ರೆ ಗೊತ್ತಿಲ್ಲ? ಎಲ್ಲಪ್ಪ ಸ್ನಾನ ಅಂದ್ರೆ ಏನು ಹುಡುಗ? ನೀನು ಏನೋ ಮರ, ನೀನು ಕಿಡ್ನಿದಿ ಅದಾವಲ್ಲ ಏನ ತನನ ಮಾತದ ಏನೋ ಮಮ್ಮ. ನೀ ಎತ್ತದಿ ಬೆಕ್ಕಿನ ಕನ್ನದವ ಇತ್ತು ಬುದ್ಧಿಲ್ಲ ಯಾಕ ಮಲ್ಲ ದಿನ ತನನ ಮಾತದ. ಯಾಕೆ ನಿಮ್ ಊರಾಗ ಬರಗಾಲ ಬಿದ್ದತ್ತೇನ? ಮೊದಗಾಲ ಬಿದ್ದಿಲ್ಲ ಮಮ್ಮ. ದಿನ ಮನಿತ್ಯ ಜಲಕ ಮಾದಬಾರ್ದು. ಯಾಕು? ಅದು ತಾಬನ್ ತಗೊಂಡು ತಿಕ್ಕೊಂಡು ತಗುಲ ತವಿತೈತಿ. ಸಾಬೂನ್ ಹಚ್ಕೊಂಡ ತಗುಲ ತವಿತೈತಿ. ಮತ್ ದಿವ್ಸ ತೊಳ್ಕೊಂಡ್ರ ಮೂಲ ವೇದ ಆಕೈತಿ ಮಮ್ಮ. ನಾ ಯಾನು ಹುಲಿ ತಿಮ್ಮ ಎರಡು ಮಿಕ್ಸ್ ತಲಿ. ಹುಲಿ ತಿಮ್ಮ ಯಾವತ್ತಾದ್ರು ಸನನ ಮಾಡುತ್ತವೆ. ಅವ್ ಕುಂಡಿನೂ ತಕೊಳಂಗಿಲ್ಲ. ಅವ್ ಒಂದೇ ತಗೊಂಡಲ್ಲ, ಕಲ್ಲು ಹೊತ್ಕೊಂಡು ಮುಂದೆ ಹೋಗುದು, ಕಲ್ಲು ಹೊತ್ಕೊಂಡು ಮುಂದೆ ಹೋಗುದು. ಇಲ್ಲಿದ ನಮ್ಮ ಬಬಲಿತನ ಗಮ 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 ಗಮ, ವೈಕುಂಠತನ ಗಮ ಗಮ. ಹೋಲಿ ಬಿದ್ದು ಮಮ್ಮ, ತಿಲಿಪ್ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ, ಬರ್ರಿ. ಯಾವ ಮಾಮ ಬಂದು ಹಾಕವ ಮನೆ ಅತಿಥಿ ಅವರು. ದಾಬಾ ತಿದ್ದಲ್ಲ ಅತಿಥಿನ. ನಮತ್ಕಾಲಿ ಅತಿಥಿ ಹೇ ತೋ ಭವ. ಅತಿಥಿ ದೇವೋ ಭವ. ಅದ ಮಾಮ ಬಾಯಿ ಅಂತಂತ ಅಲ್ಲ ಕಿತ್ತಿದಿ ಭೂತ ಭೂತ ಇಲ್ಲಕ್ ಜಾಗ ಬೇದಕದಿಲ್ಲ. ಹುಲಿ ಅಂತ ಅಲ್ಲಿ ಅಂದ್ರೆ ಕಿಮ್ಮತ್ತಿಲ್ಲ. ಕ್ಯಾಬೆ ತಾಲೆ ಬಾಂಧಕ್ಕೆ ಬತ್ತೆ ಬೋಸೋದಿಕ್ಕೆ ಕಿಮ್ಮತ್ತೈ ಕ್ಯಾ ಚೇರ್ಮನ್ ಹೈ ಬೇ ಮೈ ಬಿ ಮೇಲೆ ಊದಾಗ ಚೇರ್ಮನ್ ಹೈ. ಹೋಲಿ ಬಿದ್ದು ಮಮ್ಮ ಹಾಲಾಗಿ. ಮತ್ತ ನಮ್ಮ ತಿಲಿಪಿಲ್ಲ ತಿಲಿಪಿ ಒಳಗದಾಳಲ್ಲೇ ಏನ್ ಮದಾಕತ್ತಲ್ಲ ಅಂಡಾಡಕತ್ತಾಳ. ಸುವಾಸಿರ್ತಾರ ಮೊದ್ಲ ಗುಳಿಗೆ ಮುಗಿದವು. ಆಲಿ ಬಿದ್ದಿಲ್ಲ ನಿನಗೇನು ಇತ್ಯಾಕಿದ ಮದಾಕತ್ತೀನಿ. ಸುಮ್ ಕುಂತ ನೀನು ಕಾಗಿ ಕಾಗಿ ಕವ್ವ ಬಾ ನೀನ ಹಾದು ಬರೀ ಎಲ್ಲದು. ಯಾರು ಬಂದಾದವ್ವ ಮಾಮ ಬಂದಾದವ್ವ ಏನ್ ತಂದಾದವ್ವ. ಇದೆಲ್ಲ ತಪ್ಪ. ಈಗ ನಾ ಹೇಳ್ತೇನೆ ನೋಡು. ಹಂದೇದಂತ ಕುಂದಿ ಬಿತ್ಕೊಂಡು ಹಂಗ ಬಂದ. ಆತ ಬಳು ಹೋಗ್ತೀರಿ ನಿಮ್ಮ ಮನಿ ಉದ್ದಾರ ಬಂದ್ ಹೋಗ್ತದ. ಬೆಳು ಜೋಡಾದವಲ್ ಮತ್ತೆ ಈ ಪೆದ್ದನ್ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ನ ಮರತೆ. ಏ ಗೌರೀಶ, ಒಂದ್ ಚೇರ್ ಹಾಕೋರಿ. ಮರ ಕೂತೋರೆ ಕಡೆ ಬೈಸಾಕ ಬರ್ತೀರಿ ನೋನು. ಕೂತೋರೆ ಕಡೆ ಚಂದಗೆ ಹಾಕು. ಕುಂಡ್ರಾಕ್ ಬರಲ್ಲ ನಂಗೆ. ಚಂದ ಯಾಕ ಕೂತೋರೆ ಕಡೆ ಸುಮ್ಮನೆ ತೆರೆ ಬಿಟ್ಟು. ಹಾ ಚಂದಗೆ ಹಾಕ್ತೇವೆ. ನೆತ್ತ ಕುಕ್ಲೆ ಹೊತ್ತು ನೋಡಲ್ಲ ನಾ ಹಿಂದ ಬಾಯ್ಲಿ ನಾ ಹಿಡ್ಕೊಂಡು ನಿಂದಿರ್ತೀನಿ. 4 ಮೂಲ ನಿನಗೆ ಮನಸ್ಸಿಗೆ ಎಲ್ಲಿ ಬರ್ತೈತೆ ಅಲ್ಲಿ ಕುಂಡ್ರು. ಚಂದಗೆ ಹಾಕು. ನೀನ್ ಸಾಲ ಮುಗ್ದೈತೆ. ನಂದ ಡಿಗ್ರಿ ಆಗಿದೆ. ಅದಕ್ಕೆ ಡಿಗ್ರಿ ನಡೆಸಿ ಎನ್ನಿ ಡಿಗ್ರಿ ಅಂದ್ರೆ ಎಷ್ಟು? ಹಂಗಂದ್ರೆ ಏನು? MBBS. ಎಮ್ಮಿ ಬೋಳಸ ಅದು ಎಮ್ಮಿ ಬೋಳಸ್ ಅಲ್ಲೋ, MBBS. ನಾ ಏನನ್ನಿ ಎಮ್ಮಿ ಬೋಲಸ್ ಹಂಗಂದ್ರ ಡಾಕ್ಟರ್ ಕಣ. ಡಾಕ್ಟ್ರು ಸೂಜಿ ಮಾಡ್ತಾರಲ್ಲ ಡಾಕ್ಟ್ರು ಅನ್ನಿ.
ನಿನ್ ತಲೆಯಾಗ ಬುದ್ಧಿ ಇಲ್ಲ. ಯಾಕೋ ಅಲ್ಲಿ ಕುರ್ಚಿ ಮೇಲೆ ಕುಂಡ್ರಾಕ್ ಬರ್ಲಿಲ್ಲ ನಿನಗೆ. ನೀ ಕೂತೋರ್ಸ್ ನೋಡೋಣ. ನೋಡು ದನ ಕೈ ಮನುಷ್ಯ ನಾ ಹೆಂಗ್ ಕುಂಡಿರ್ತಾನ. ಅಲ್ಲ ಮನೆಗೆ ಬಂದಿರತಕ್ಕಂತ ಅತಿಥಿಗಳನ್ನು ಗೋಳು ಹಾಕೋದ್ರಕ ತಿಂದು ಕೂಳು ಕರಗಂಗಿಲ್ಲನ. ಇಲ್ಲ ಸ್ವಲ್ಪ ಕುರ್ಚಿ ಹೊಲಸಾಗಿದ್ರೆ ವರ್ಷ ತಿಂದ್ರಿ ಕುಂತ ಅಲ್ಲಿ ಟೈರ್ ಹೊಸದಿತ್ತಲ್ರಿ ಅದಕ್ಕೆ ಹಿಂಗ್ ಕೂತು ಒಳಗಡೆ ಹೋಗು, ತಂಗಿ ಇದ್ದಾಳೆ. ಒಳಗದಾರ ಅಲ್ಲಿ ತಂಗಿ ಒಳಗ. ಬಿಸಿ ಬಿಸಿಯಾಗಿ ಒಂದ್ ಕಪ್ ಟೀ ಮಾಡಿಸ್ಕೊಂಡ್ ಬರ್ಬೇಕು. ಇಲ್ಲ 15 ದಿವಸ ಆತ್ರಲ್ಲ ಚಾ ಕುಡಿದ್ ಬಿಟ್ಟ. ಏ ನಿನಗಲ್ವಲೆ ಮತ್ತೆ ಯಾರಿಗೊಲೆ? ನನಗೊಲೆ. ಆ ತಲೆ ತರ್ತೀನೊಲೆ. ಗೌಡ್ರೆ ನಿಮ್ಗೊಬ್ರು ತಂಗಿ ಇದ್ದಾರ, ಅವ್ರ ಹೆಸರು ಶಿಲ್ಪ ಅಂತ. ಶಿಲ್ಪ ಬಾಳ ಚಂದ ಅದಾಳನ್ರಿ. ಒಂದ್ ರಾಸ ಅದಾಳ್ರಿ. ನಾ ಹೆಂಗದನ ಹಂಗದಾಳ್ರಿ ನಮ್ಮ ತಂಗಿ. ನಾವು ಮಂದಿ ಮನಿಗೆ ಹೋಗ್ತೀವಿ, ಆದ್ರೆ ಎಷ್ಟು ತಳಕೈ ಹೆಚ್ಚೇನು ವಿಚಾರ ಮಾಡಂಗಿಲ್ಲ. ಚಾ ಕೊಟ್ರೆ ಚಾ ಕುಡಿತೀವಿ, ಉಪ್ಪಿಟ್ಟು ಗಿಪ್ಪಿಟ್ಟು ಹಾಕಿದ್ರೆ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ. ಅದನ್ನ ಬಿಟ್ಟು ಹೇಳೋರ್ಗತ್ತೆ ದಪ್ತರ್ ತಕೊಂಡ್ಕೊಂಡ್ರಂಗಿಲ್ರಿ ವಂಶಾವಳಿ ಎಲ್ಲ ಹೇಳಾಕ. ಸುಮ್ ಮಾತಿ ಕೇಳಿ ನಡ್ರಿ. ನಾನು ಮಾತಿಗೆ ಹೇಳಿನಿ ಹೇಳ್ರಿ. ಹೆಂಗ ತಗದಾಳ ನೋಡು ಬಗನಾಳಗತ್ತ. ಗೌರೀಶ, ಹೇ ಗೌರೀಶ, ನಿಮ್ಮ ಮಂದಿ ಎಲ್ಲಿ ಐತಿ ಎಲ್ಲರಿಗೆ ಫೋನ್ ಮಾಡ್ಬಿಡ್ರಿ. ಯಾಕಲ್ಲಿ ದೌಡ್ ಎಬಿಸಿ ಬಿಡುನ್ರಿ. ಭಾಳ ತನ ಇಟ್ಕೊಂಡು ಕುಂಡ್ರಿ. ಅದು ಏನ್ರಿ ಒಳಗೆ ಎಗ್ಗೋ ಮರ ಆಗ್ಬಾರ್ದ್ರಿ. ಏನು ಅಲ್ಲಿ ಒಳಗೋಗಿ ನೋಡ್ತಾನ್ರಿ ಗ್ಯಾಸ ಖಾಲಿ ಆಗಿ. ಯಾವಲ್ಲ ಒಂದ್ 4 ಮಂದಿ ಸತ್ ರೇಂಜ್ ಹೇಳ್ತಿಯಲ್ಲ. ಅಲ್ಲಿ ಅತಿಥಿ ಬಂದಿರ್ತಾರ ಅವ್ರ ಮುಂದೆ ಹೆಂಗೆಲ್ಲ ಹೊಡೆದು ಹೇಳಿದ್ರಿ. ಹಿಂಗ ಹ್ಞೂ ರೀ. ಎದಿ ಹೊಡಿತಲ್ಲೇ ಏನ್ ಮಾಡಿದ್ ಮತ್ತ? ನಾ ಬಿಡ್ಲಿಲ್ರಿ. ಅಲ್ಲಿ ಸಜ್ಜೆ ಮ್ಯಾಸ್ಟ್ ಹೋಯ್ತಲ್ರಿ ಹಳಿದ. ಹಳಿದ? ಹಾ ಹಳಿದ್ರಿ. ಅದನ್ನ ಏನ್ ತೆಗೆದು ಹಿಂಗ್ ವಯಸ್ಸಾರ ಹೊಡಿಬೇಕಂತ ಮಾಡಿ ನೀವು ವಯಸ್ಸಾರ ಹೋಗೈತ್ರಿ. ಮತ್ತೆ ಹೆಂಗ್ ಮಾಡಿದೆ? ಉಗುಳು ಹಚ್ಚಿ ಬರ್ತಾ ಬಡ್ದ್ ನೀ ತೊಗೊಂಬಂದ್ರಿ. ಹಳಿ ಸ್ಟೋ ಚಾಲೂ ಮಾಡಕ್ 1 ನಂಬರ್ ನೋಡ್ಲಿ ನೀವು. ಮನೆ ಒಂದ್ ಮಾಡಿ ಬಿಡ್ರಿ. ಹೌದಾ? ಮಾಡ ಆಯ್ತಾಯ್ತು. ಚಾರಾಡಿ ಚಾರಾಡಿ. ಅಣ್ಣ ಕಾಫಿ. ನನಗಲ್ಲಮ್ಮ. ನನಗೂ ಅಲ್ರಿ. ಅಲ್ಲ ನನಗಲ್ಲ. ಯಾರಿಗಣ್ಣ? ಅವ್ರು ಕೊಡಮ್ಮ. ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು. ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು. ಹರೆಯದಾರ ಮನೆ ಬಾಗಿಲ ತೆರೆಸಿದಳು. ಪ್ರೇಮದ ರಾಜ್ಯದ ಓಲಗ ನಡೆಸಿದಳು. ಅಲ್ಲೋ ಚಾ ಕೈಯಾಗ ಕೊಡ್ತೀರಿ, ಒಬ್ಬ ಚಪ್ಪಲ್ ತೊಗೊಂಡ್ ತಲೆಯಾಗ ಬಡ್ಕೋತೀರಿ, ಒಬ್ರು ನಿಂತ್ ಹೊಯ್ಕೋತೀರಿ. ಚಾರ ಹೆಂಗ್ ಕುಡಿಲ್ವ? ಹೆಂಗೈತಿ ಚಾ ಬೊಂಬಟಾಗೈತಿ. ಮತ್ತ ಸೂಪರ್, ಮತ್ತ ಫ್ಯಾಂಟಾಸ್ಟಿಕ್. ಹನುಮಪ್ಪನ ನೋಡಿ ಏನ? ಹನುಮಪ್ಪನ ನೋಡಿ ಯಾಕೋ ಕೊಟ್ಟನಂದ್ರ ಹನುಮಪ್ಪ ಹಾಕಿನಿ. ಅಲ್ಲ ಮಂದಿ ಮನೆಗೆ ಬಂದಿರ್ತೀರಿ, ಚಾ ಕೊಟ್ರ ಚಾ ಕುಡಿದು ಒಯ್ಲಿಕ್ಕೆ ಒಪ್ಪತ್ತದೇವ್ ತಂದು ಸುಮ್ಮ ಹೋಗ್ಬಿಡುದು. ಬಂಬಾಟಾಗೈತಿ ಗಿಂಬಾಟಾಗೈತಿ ಉಬ್ಬ ಆಡ್ಸೋದು ಅದಂತೂ ನೀನೇನ್ ಮಾಡವ? ಚಾ ಶಿಲ್ಪವ್ರ ಮಾಡಿದ್ದ? ಇಲ್ಲ ಅವ್ರು ಆಯ್ ಮಾಡ್ಯಾಳ. ಆಯ್ಗಳು ಮಾಡಿ ಚಾ ಹಿಡ್ಸಲ್ಲ. ಒಟ್ಟ ಆಯ್ಗಳು ಚಾ ಹಾಕಿ ಬರುದಿಲ್ಲ ನನಗೆ. ಕರೆ ಹೇಳ, ಯಾರು ಮಾಡ್ಯಾರ? ಶಿಲ್ಪ ಅವ್ರ ಮಾಡ್ಯಾರ. ಅದಕ್ಕ ಚಲೋ ಆಗೈತೆ ಅದ. ಗೌಲಿತ್ಯಾ ಅಪ್ಪಾಜಿ ಇವ್ಲೆಲ್ಲಿ ಕಾಫಿ ಕುದಿಯಾಕತ್ತಿದ್ಲು, ಇನ್ನು ಬತ್ತ ಚೀಪ್ ಹಾಕತ್ತಿದ್ದಲು. ಅವ್ರ ಕಾಪಿರಿ ಕುಡಿಲಿ ಬಟ್ರಿ ಚೀಪ್ಲಿ. ನಿನ್ನ ಗೌಡ್ರಿ ಏನ್ ಹೇಳ್ಯಾರ್ಲಿ? ತುಂಬ ಕುಂದಲ ತೇಲಲ್ಲ. ಮತ್ತೆ ನೀ ಸುಮ್ಮ ಕುಂದ್ರ ಹೋಗಲಿ. ತುಂಬ ಕುಂದ್ಲಾಕ ಅಲ್ಲಿದಿಂದ ಇರ್ತನ ಕಲ್ತಿದ್ರಿ ಅಲ್ಲಿ. ನೀವು ಕಲ್ಯಾಣ ನಾವಲ್ಲೇ ಬಾ ನೆವ ಕಾಲಲ್ಲ ಅಂದಿ. ಯಾರಿಗ್ ಬೇದಿಲ್ಲ ನೀ? ಇವ್ನೋದು ಅಂದಲೇ ಉಳಿದ್ಲೆ ಇಲ್ಲಿಕ ನನ್ನ ಕೈಯಾಗ ಮರ್ಡರ್ ಹಾಕಿದ್ದೀನಿ. ನಿನಗೂ ನೋದು. ಮಾತಾಡಕ್ ಬರಲ್ಲ ಬಿಡಲ್ಲ. ಗೌರೀಶ, ಗೂಟ್ ಗೋಡ್ಯಾಗ ಇತ್ತಪ್ಪಿ ಅದ. ನಾ ಏನ್ ಅದನ್ನ ಕಿತ್ಲಿಲ್ಲಪ್ಪಿ. ಅಲ್ಲೇ ಹೋಗಿ ಚಾ ಕುಡುದಿಲ್ಲ ಹೋರಿನ ಸರಿ ಹೋಗಿ ಬರ್ಲಾ? ನಡಿ ನಡಿ ಮತ್ತೆ ಬರ್ತಿ ಹೋಗಿ ಬರ್ಲಾ? ನಡಿ. ಏ ಗೌಡ್ರು ಬಂದ್ರು. ಸುಳ್ಳ ಪಡಿಸ್ಕೊತ ಏನ್ ಕಳ್ಸಾಕ ಕುಂತೀಯನ ಅವ್ರನ್ನ? ಏನ ಅಲ್ಲೇ ಅರ್ಜೆಂಟ್ ಮೀಟಿಂಗ್ ಐತಿ. ನಾ ಎಲ್ಲಿ ಮೀಟಿಂಗ್ ಐತೆ ಅಂತ ಹೇಳಿಲ್ಲ. ಸುಳ್ಳ ನೋಡಿ ಕರಂರಾಜ್ ಅವರೇ, ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ, ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ.
ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು. ಫೋನ್ನಲ್ಲಿ ನೀವು ಕೇವಲ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟುಹಬ್ಬ ಅಂದ್ರೆ ನಾನು ಏನಾದ್ರೂ ಒಂದು ಕಾಣಿಕೆ ತಂದು ಕೊಡ್ತಾ ಇದ್ದೆ ಅಲ್ವಾ? ಕಾಣಿಕೆನ ನೋಡೋಣ, ಮುಂದ್ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ಅಷ್ಟು ಗುರಿ ನಿನಗೆ ಕಾಣಿಕೆ ಕೊಡ್ಬೇಕಂತ ಮನಸ್ಸಾಗಿತ್ತಂದ್ರ ಅಲ್ಲೊಂದು ಹಳಿ ಟಮ್ ಐತಿ, ಅದ್ರ ತುಂಬ್ಕೊಂಬ ಹೋಗ. ಯಾವಲೇ ಟಮ್ಟಮ್ದಾಗ ಕಾಣಿಕೆ ತರ್ತಾರಂಡೆ? ಗಣಪತಿ ತಂದಂಗ ತರುದು. ಮತ್ತೊಂದು ಹೊಸ ಹುಡ್ಸಿದ್ನು ಬಾಯ್ಲೆ ಕೆಲಸ ಸುಳ್ಳ ಓದಿಸ್ಕೋತೀನಿ ನಿಂದ್ರಲ್ಲಿ ನೋಡು. ಒದ್ಯಾಕ ಇಟ್ಕೊಂಡಾರ ನಾನು ಇಲ್ಲಿ. ನಿಮ್ಮ ಮನ್ಯಾಗ ಫಂಕ್ಷನ್ ಐತತ್ತಲ್ಲೋ ಇವತ್ತ? ಗೌಡ್ರ ಮನಿ ಅಂದ್ರೆ 108 ಫಂಕ್ಷನ್ ಇರುತ್ತಾವ. 108 ಅಲ್ಲೋ, ಶಿಲ್ಪವರ ಹುಟ್ಟು ಹಬ್ಬ. ಇಟ್ಟು ಮಂದ್ಯಾಗ ಏನ್ ಮಾತಾಡ್ತೀರಿ? ಏನ್ ಮಾತಾಡ್ತಾರ್ರಿ? ನೀ ಏನಾರ ತಿಳ್ಕೊಂಡು ಪುಣ್ಯಾತ್ಮ. ಅಲ್ಲಿ ನೀ ಏನ್ ತಿಳ್ಕೊಂಡೆ ಅದನ್ನ ಹೇಳ. ಅದ ಏನ್ ಅವರ್ದು ಇವತ್ತಲ್ರಿ? ಏನ ಅದು ಅವರ್ದು ಇವತ್ತ. ಅದೇನೋ ಕುಟ್ಟು ಹಬ್ಬತ್ರಿ ಅವರ್. ಅದು ಕುಟ್ಟು ಹಬ್ಬ ಅಲ್ಲೋ, ಅದು ಕುಟ್ಟು ಹಬ್ಬ ಅಲ್ಲೋ. ಎದಕ್ಕೆ ಸುಮ್ಮನೆ ತೆಗಲಕತ್ತಿದಿ? ಕತ್ತಿಗೆ ಸುಮ್ ಓದೋದನ ಏನೋ ನಿಮ್ಮ ಇಲ್ಲಿ ಇಂಥ ದೊಡ್ಡ ಮನುಷ್ಯ ನಮ್ಮ ಮಾಮ ತಿಂದಿಲಿ ನಿಂತಾನೋ ಕಿಮ್ಮತ್ತಿಲ್ಲ. ನಮ್ಮ ಮಾಮ ಅಂತ ಏನಂತ ತಿಳ್ಕೊಂಡಿದ್ಯ? ದಯವಿಟ್ಟು ಈ ಆಟದಾಗ ನಾನು ತಗೋಬೇಡ. ಇಲ್ಲ ಮಾಮ, ನೀ ಸುಮ್ ಕುಂದು ಮಾಮ. ಕದಿಕವನು ಬೆಕ್ಕಿನ ಕಣ್ಣಿಗೆ ಕಿಮ್ಮತ್ ಕೊಡ್ಬೇಕಲ್ಲ ನೀವು. ನಮ್ಮ ಮಾಮ ಅಂತ ಏನಂತ ತಿಳ್ಕೊಂಡಿದ್ ನೀವು? ಅವನೇನ ಪೈಕನಿಗೆ ನೀನ್ ಹಾಕವ್ ಮಾತಿದ್ಯಾ? ಏನ ಅವನೇನ ದನ ಹಾದತ್ತ ಮಾತಿದ್ಯಾ? ಏನ ಅವನಿನ್ನ ಎತ್ತಿನ ನಾಲ್ ಬದಿ ಅವ್ ಮಾತಿದ್ಯಾ? ಸಿಕ್ಕಾಗ ಕತ್ತೆ ಓದಲ್ಲ ಕತ್ತಿನ ಮಕ್ಕಳ್ದಿಯ. ಅಲ್ಲ, ಇಷ್ಟು ಮಂದಿಯಾಗ ಪಕ್ಕ ಕಿಮ್ಮತ್ ಕೊಟ್ಟವ ಅಂದ್ರೆ ನೀವು ಒಬ್ಬ ನೋಡ. ಡೇಂಜರ್ ನನ್ ಮಗ. ನೀ ಏನು ತಿಳಿಸೋಣ ಅಲ್ಲಿ ಡಬ್ಬಿ ಮಮ್ಮ ತುಂಬ್ಕುಂದ ನೀ ಎಲೆ ಗೌಲಿತ್ಯಾ ಬಾಲ ಹುತ್ತ ತುಲಿ ಮಗನ. ಎಲೆ ನಿನಗ ಕರೆಕ್ಟಾಗಿ ಕನ್ನಡದಾಗ 4 ಬದ್ಲಿ ಕಂದ್ಲ ಇಂಗ್ಲಿಷ್ನ್ಯಾಗ ಹೇಳ್ಬೇಕು. ಇಂಗ್ಲಿಷ್ನ್ಯಾಗ ಹೇಳ್ಬೇಕು. ನಿನಗೆ ತಿಳಿಲಿಕ್ಕಂದ್ರೆ ನಮ್ಮಂತ ಇಂಥ ತಿಂದಿ ಮಕ್ಳು ಇತ್ತು ಕೇಳ್ಬೇಕು. ಚೆನ್ನಾಗಿ ತಿಳಿಸೋಣ. ಹೇಳ್ತಾನೆ ಮಮ್ಮ, ಹೇಳ್ತಾನೆ. ಸುಮ್ ಕುಂದು ಮಮ್ಮ. ಓತ ನಿನಗೆ ಇಂಗ್ಲಿಷ್ ಮೊದಲು ಇಂಗ್ಲಿಷ್ನ ಒಂದು ಹಾಡ ಹಾಡ್ಲಿ. ಹಾದ ಹಾಡ್ಬೇಕಾ? ಯಾಕೆಪ್ಪ ನಿನಗೇನ ಬಾಂಕ್ ಹತ್ತವನ? ಹಾದ ಈಗೇನ್ ಎತ್ತಿನಿಂದ ತುಂಬ ಕುಂದಕರಿ ಏನೋ ಪಾಪ ಕೇಳಾಕತ್ತಾನ. ಒಂದು ಹಾದ ಹಾತನ ಇಂಗ್ಲಿಷ್ನ್ಯಾಗ. ಬಾಯಿಲಿ ಹಾಡ್ಲಿ. ಬಾಯಿ ಇದ್ರಲ್ಲಿ ಹಾತನ ಬಾ. ಯಾವಲೇ ಬಾಯಿಲಿ ಹಾತನ ಕೇಳ. ಇಂಗ್ಲಿಷ್ ಅದ ಹಾದ ಮ್ಯಾಲ ಅದಕ್ಕೆ ಏನ್ ಅನ್ಬೇಕು ಅಂತ ಹೇಳ್ತಾನ ಮಾಸ್ತರ. ದನಿ 1 2 3 ನೀನ ಹಾಡ್ದೆ ಎಲ್ಲಿ ಇಡುತ್ತಾನ. ಮತ್ತ ನಿನಗೆ ಹೆಂಗೆ ಕೇಳಿತ್ತು? ನಾನು ಹಿಂದೆ ಎಲ್ಲಿ ಹಾಡು ಕಳಗಿ ಕಂದ ಹಾಕತ್ತ ಮಾಡಿದ್ನೆ. ಮಂಗ್ಯನ ಮಗನ ಹಾವು ಇಂಗ್ಲಿಷ್ ಹಾದಂದ ಹಂಗಾವು ಅತ್ತು ನೀನು ಬದಿದು ಬಾಯ್ಪತ್ ಬಂದದು. ಸುಮ್ಮ ಬಾಯಿಗೆ ಬಂದದ ಕತ್ತ ತೆಗೆದು ಬಾಯಿ ಅದೇನ ಅಂದೆ ನೀ ಹಂಗೆಲ್ಲ ಅನ್ಬಾದ. ಅದಕ್ಕೆ ಇಂಗ್ಲಿಷ್ನಾಗ ಏನತ್ತಲ್ಲ ಅಂದ್ರ ದೂತಲಿ ಉದಿತಾನ. ಏನತ್ತಲ್ಲಂದ್ರೆ ಅದಕ್ಕೆ ಏನತ್ತಲ್ಲ ಅಂದ್ರೆ ಹ್ಯಾಪಿ ಬದೀತೋದೆ. ಏನಂತಾರ ಹ್ಯಾಪಿ ಬದೀತೋದೆ. ಬೇಸಿ ಅವ್ ಹೇಸಿ ನೀ ತೀರಾ ಹೇಸಿ ಬರ್ತಾಳೆ. ಯಪ್ಪ ಕೇಳ ಕೆಟ್ಟ ರಸ ಏನಸ್ತಲೆ. ಬರ್ತಡೆ ಹುಟ್ಟು ಹಬ್ಬ ಅದ ಬದೀತೋದೆ. ನಿನಗೆ ತಿಳಿಸಿ ಹೇಳೋದ್ರಾಗ ನಾವು ಬಾದಾಕಿವಿ. ಅದ ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಡು ದೇಹಗಳಿರಲು ನಾವಾಗಲೆಂದು ಹರಸುತ್ತೀವಿ ಈ ರಕ್ಷಾ ಬಂಧನ.
ಇವೆಲ್ಲ ನಿನಗಾಗಿದ ದೀರ್ಘಾಯುಷ್ಮಾನ್ ಭವ